ನಮಸ್ಕಾರ. ದ ಡೀಪ್ ಡೈವ್ಗೆ ಸ್ವಾಗತ. ತಮಿಳುನಾಡು ರಾಜಕೀಯ ಅಂದ್ರೆ ಸಾಮಾನ್ಯವಾಗಿ ಎರಡು ಪಕ್ಷಗಳದ್ದೇ ಆಟ. ಹೌದು, ಡಿಎಂಕೆ ಮತ್ತೆ ಎಐಎಡಿಎಂಕೆ. ಎಕ್ಸಾಕ್ಟ್ಲಿ. ಆದ್ರೆ ಇತ್ತೀಚೆಗೆ ಒಬ್ಬ ಹೊಸ ಆಟಗಾರ ಒಂದು ಹೊಸ ಶಕ್ತಿಯಲ್ಲಿ ಸದ್ದುವಾಡ್ತಿದೆ. ಅವರೇ ಕೆ ಅಣ್ಣಾಮಲೈ. ಖಂಡಿತ. ಇವತ್ತು ನಾವು ಇದೇ ವಿಷಯದ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ. ದ್ರಾವಿಡ ರಾಜಕಾರಣದ ಕೋಟೆಯಲ್ಲಿ ಒಬ್ಬ ಮಾಜಿ ಐಪಿಎಸ್ ಅಧಿಕಾರಿ ಬಿಜೆಪಿಯ ಮುಖವಾಗಿ ಹೇಗೆ ಒಂದು ಹೊಸ ಚರ್ಚೆಯನ್ನ ಶುರು ಮಾಡಿದ್ದಾರೆ. ಇದಕ್ಕಾಗಿ ನಾವು ಹಲವಾರು ಸುದ್ದಿ ಲೇಖನಗಳು, ರಾಜಕೀಯ ವಿಶ್ಲೇಷಣೆಗಳು ಮತ್ತೆ ಅವರ ಹಿನ್ನೆಲೆಯ ಬಗ್ಗೆನೂ ಸಾಕಷ್ಟು ಮಾಹಿತಿ ಕಲೆ ಹಾಕಿದ್ದೇವೆ. ನಮ್ಮ ಇವತ್ತಿನ ಉದ್ದೇಶ ಏನಂದ್ರೆ ಈ ಅಣ್ಣಾಮಲೈ ಫಿನಾಮಿನನ್ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದು. ಸರಿ, ಹಾಗಿದ್ರೆ ಶುರು ಮಾಡೋಣ. ಖಂಡಿತ. ರಾಜಕೀಯಕ್ಕೆ ಬರೋಕು ಮುಂಚೆ ಅವರ ಹಿನ್ನೆಲೆ ನೋಡೋಣ. ನಮ್ಮ ಸೋರ್ಸ್ಗಳ ಪ್ರಕಾರ ಅವರೊಬ್ಬ ಅಕಾಡೆಮಿಕ್ ಪವರ್ ಹೌಸ್. ಇಂಜಿನಿಯರಿಂಗ್, ಐಐಎಂನಲ್ಲಿ ಎಂಬಿಎ, ಕ್ಯಾಟ್ ಪರೀಕ್ಷೆಯಲ್ಲಿ ಅದ್ಭುತ ಸ್ಕೋರ್. ಹೌದು, 99% ಹೆಚ್ಚು. ಇಂಥ ಹಿನ್ನೆಲೆಯಲ್ಲಿ ಒಬ್ಬರು ಖಡಕ್ ಪೊಲೀಸ್ ಆಫೀಸರ್ ಆಗಿದ್ದು ಹೇಗೆ? ಇದು ತುಂಬಾ ದೊಡ್ಡ ಬದಲಾವಣೆ ಅಲ್ವಾ? ಖಂಡಿತ. ಇಲ್ಲಿಂದಲೇ ಕಥೆ ತುಂಬಾ ಇಂಟ್ರೆಸ್ಟಿಂಗ್ ಆಗೋದು. ಅವರು ಐಐಎಂನಲ್ಲಿ ಓದ್ತಿದ್ದಾಗ, ಅಂದ್ರೆ 2008ರಲ್ಲಿ ಮುಂಬೈ ದಾಳಿ. ಹೌದು, ನವೆಂಬರ್ 26ರ ಮುಂಬೈ ಭೀಕರ ದಾಳಿ ನಡೆಯುತ್ತೆ. ಆ ಘಟನೆ ಅವರಿಗೆ ಒಂದು ವೈಯಕ್ತಿಕ ಅವಮಾನದಂತೆ ಕಾಣುತ್ತೆ ಅಂತ ಅವರು ಹೇಳ್ಕೊಂಡಿದ್ದಾರೆ. ಓ, ದೇಶಕ್ಕೇನಾದ್ರೂ ಮಾಡಬೇಕು ಅನ್ನೋ ಆ ಒಂದು ಕಿಚ್ಚು, ಆ ಒಂದು ಪ್ರೇರಣೆ ಅವರಿಗೆ ಅಲ್ಲಿಂದ ಸಿಗುತ್ತೆ. ಹಾಗಾಗಿಯೇ ಅವರು ಕಾರ್ಪೊರೇಟ್ ಜಗತ್ತನ್ನ ಬಿಟ್ಟು ಪೊಲೀಸ್ ಸೇವೆಗೆ ಬರ್ತಾರೆ. ಅದಕ್ಕೂ ಮುಂಚೆ ರಾಜಕೀಯದ ಬಗ್ಗೆ ಆಸಕ್ತಿ ಇತ್ತ ಅವ್ರಿಗೆ? ಇತ್ತು. ಆಕ್ಚುಲಿ 2009ರಲ್ಲಿ ವಿಜಯಕಾಂತ್ ಅವರ ಡಿಎಂಡಿಕೆ ಪಕ್ಷದಲ್ಲಿ ಇಂಟರ್ನ್ಶಿಪ್ ಕೂಡ ಮಾಡಿದ್ರು. ಸೊ ಸಾರ್ವಜನಿಕ ಜೀವನದ ಬಗ್ಗೆ ಮೊದಲಿಂದಲೂ ಒಂದು ಒಲವಿತ್ತು ಅಂತ ಹೇಳಬಹುದು. ಅವರ ಐಪಿಎಸ್ ವೃತ್ತಿ ಜೀವನವಂತೂ ಕರ್ನಾಟಕದಲ್ಲಿ ತುಂಬಾ ಫೇಮಸ್ ಆಗಿತ್ತು ಅಲ್ವಾ? ಕರ್ನಾಟಕದ ಸಿಂಗಂ ಅಂತಲೇ. ಹೌದು ಹೌದು, ಕರ್ನಾಟಕದ ಸಿಂಗಂ ಅಂತಲೇ ಬಿರುದಿತ್ತು. ಉಡುಪಿ, ಚಿಕ್ಕಮಗಳೂರು, ಬೆಂಗಳೂರು ಎಲ್ಲಾ ಕಡೆ ಒಳ್ಳೆ ಹೆಸರು ಮಾಡಿದ್ರು. ಸೋರ್ಸ್ಗಳಲ್ಲಿ ಒಂದು ವಿಷಯ ನನಗೆ ತುಂಬಾ ಗಮನ ಸೆಳೆಯಿತು. ಕಾರ್ಕಳದಲ್ಲಿ ಪೊಲೀಸ್ ಠಾಣೆಗಳಿಗೆ ಐಎಸ್ಒ ಸರ್ಟಿಫಿಕೇಟ್ ಸಿಗೋ ಹಾಗೆ ಮಾಡಿದ್ರು ಅಂತ. ಇದರ ಮಹತ್ವ ಏನು? ಕೇಳೋಕಿದೊಂದು ಟೆಕ್ನಿಕಲ್ ವಿಚಾರದ ಹಾಗೆ ಇದೆಯಲ್ಲ? ಅಲ್ಲ, ಇದರಿಂದ ಸರಳವಾಗಿ ಹೇಳೋದಾದ್ರೆ ಒಂದು ಸರ್ಕಾರಿ ಕಚೇರಿಗೆ 5 ಸ್ಟಾರ್ ರೇಟಿಂಗ್ ಕೊಟ್ಟ ಹಾಗೆ. ಅಂದ್ರೆ ಆ ಪೊಲೀಸ್ ಠಾಣೆಗಳ ಕಾರ್ಯವೈಖರಿ, ದಾಖಲೆಗಳ ನಿರ್ವಹಣೆ, ಜನರ ಜೊತೆಗಿನ ನಡವಳಿಕೆ, ಇದೆಲ್ಲವೂ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿತ್ತು ಅಂತ ಅರ್ಥ. ಒಬ್ಬ ಯುವ ಅಧಿಕಾರಿ ಸರ್ಕಾರಿ ವ್ಯವಸ್ಥೆಯೊಳಗೆ ಇಂಥ ಬದಲಾವಣೆ ತರೋದು ನಿಜಕ್ಕೂ ದೊಡ್ಡ ವಿಷಯ. ಅವರ ದಕ್ಷತೆಯನ್ನ ಇದು ತೋರಿಸುತ್ತೆ. ಸರಿ, ಹಾಗಿದ್ರೆ ಎಲ್ಲವೂ ಸರಿಯಾಗಿಯೇ ಇತ್ತು. ಒಬ್ಬ ಸೂಪರ್ ಕಾಪ್, ವೃತ್ತಿಜೀವನ ಚೆನ್ನಾಗಿ ಸಾಗ್ತಿತ್ತು. ಆದ್ರೆ ಇದ್ದಕ್ಕಿದ್ದಂತೆ ತಮ್ಮ 35ನೇ ವಯಸ್ಸಿನಲ್ಲಿ ರಾಜೀನಾಮೆ ಕೊಡ್ತಾರೆ. ಯಾಕೆ? ಇದೇ ಕಥೆಯ ನಿಜವಾದ ಟರ್ನಿಂಗ್ ಪಾಯಿಂಟ್. ಇದು ಹಠಾತ್ ನಿರ್ಧಾರ ಆಗಿರಲಿಲ್ಲ. ಇದರ ಹಿಂದೆ ಒಂದು ದೊಡ್ಡ ವೈಯಕ್ತಿಕ ಮಂಥನ ಇತ್ತು. ಕೈಲಾಸ ಮಾನಸ ಸರೋವರ ಯಾತ್ರೆ ಮತ್ತು ಅವರ ಹಿರಿಯ ಸಹೋದ್ಯೋಗಿ ಮಧುಕರ್ ಶೆಟ್ಟಿ ಅವರು. ಹೌದು, ಪ್ರಾಮಾಣಿಕ ಅಧಿಕಾರಿ ಅಂತ ಹೆಸರು ಮಾಡಿದ್ದ ಮಧುಕರ್ ಶೆಟ್ಟಿಯವರ ಅಕಾಲಿಕ ಮರಣ. ಈ 2 ಘಟನೆಗಳು ಅವರ ಮೇಲೆ ತೀವ್ರ ಪರಿಣಾಮ ಬೀರಿತು. ತಮ್ಮ ಜೀವನವನ್ನ ಮರುಪರಿಶೀಲನೆ ಮಾಡಿಕೊಳ್ಳಲು ಇದು ಪ್ರೇರೇಪಿಸಿತು ಅಂತ ಅವರೇ ಹೇಳಿದ್ದಾರೆ. ಅಂದ್ರೆ ಪೊಲೀಸ್ ಇಲಾಖೆಗಿಂತ ದೊಡ್ಡ ಮಟ್ಟದಲ್ಲಿ ಸಮಾಜಕ್ಕೆ ಏನಾದರೂ ಮಾಡಬೇಕು ಅನ್ನೋ ಯೋಚನೆ ಅವರನ್ನ ರಾಜಕೀಯದ ಕಡೆಗೆ ತಳ್ಳಿತು. ಸಾರ್ವಜನಿಕ ಸೇವೆಯಿಂದ ರಾಜಕೀಯ ಸೇವೆಗೆ ಅವರು ಬಿಜೆಪಿಯನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರು? ಬೇರೆ ಆಯ್ಕೆಗಳಿರ್ಲಿಲ್ವಾ? ನಾನು ಬಿಜೆಪಿಗೆ ನೈಸರ್ಗಿಕವಾಗಿ ಹೊಂದಿಕೊಳ್ಳುತ್ತೇನೆ ಅನ್ನೋದು ಅವರ ಮಾತಾಗಿತ್ತು. ದ್ರಾವಿಡ ಪಕ್ಷಗಳು ತಮ್ಮ ಮೂಲ ಸಿದ್ಧಾಂತಗಳಿಂದ ದೂರ ಸರಿದಿವೆ, ಕುಟುಂಬ ರಾಜಕಾರಣದಲ್ಲಿ ಮುಳುಗಿವೆ ಅನ್ನೋದು ಅವರ ಆರೋಪ. ಅವರ ಬೆಳವಣಿಗೆಯ ವೇಗ ಅದು ನಿಜಕ್ಕೂ ಆಶ್ಚರ್ಯಕರ. ಆಗಸ್ಟ್ 2020ರಲ್ಲಿ ಪಕ್ಷ ಸೇರಿ ಕೆಲವೇ ವರ್ಷಗಳಲ್ಲಿ ರಾಜ್ಯಾಧ್ಯಕ್ಷರಾದ್ರು. ಹೌದು, ಸೇರಿದ ಕೆಲವೇ ದಿನಗಳಲ್ಲಿ ರಾಜ್ಯ ಉಪಾಧ್ಯಕ್ಷ. 2021ರ ಚುನಾವಣೆಯಲ್ಲಿ ಅರವಕುರಿಚಿಯಲ್ಲಿ ಸೋತ್ರು. ಅವರ ಪ್ರಚಾರದ ಶೈಲಿ, ಮಾಧ್ಯಮಗಳನ್ನು ನಿಭಾಯಿಸಿದ ರೀತಿ ಹೈಕಮಾಂಡ್ ಗಮನ ಸೆಳೆಯಿತು. ಸೊ ಹಾಗಾಗಿ ಜುಲೈ 2021ರಲ್ಲಿ ಅಧ್ಯಕ್ಷರಾದ್ರು. ನಿಖರವಾಗಿ ಕೇವಲ 37ನೇ ವಯಸ್ಸಿಗೆ ತಮಿಳುನಾಡು ಬಿಜೆಪಿ ಅತ್ಯಂತ ಕಿರಿಯ ಅಧ್ಯಕ್ಷ. ರಾಜ್ಯಾಧ್ಯಕ್ಷರಾದ ಮೇಲೆ ಅವರ ಆಟದ ಶೈಲಿಯೇ ಬದಲಾಯಿತು. ನೇರ ಫೈಟ್ಗೆ ಇಳಿದ್ರು. ಆಡಳಿತಾರೂಢ ಡಿಎಂಕೆ ವಿರುದ್ಧ ಡಿಎಂಕೆ ಫೈಲ್ಸ್ ಅಂತ ಭ್ರಷ್ಟಾಚಾರದ ಆರೋಪಗಳನ್ನ ಮಾಡಿದ್ರು. ಹೌದು, ಅದು ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿತ್ತು. ಆದ್ರೆ ನಮ್ಮ ಸೋರ್ಸ್ಗಳಲ್ಲಿ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸಿದ್ದು, ಅವರ ವಿರೋಧಿಗಳು ಅವರ ಮೇಲೆ ದಾಳಿ ಮಾಡಿದ್ದು ರಾಜಕೀಯ ವಿಚಾರವಾಗಿ ಅಲ್ಲ, ಬದಲಿಗೆ ಅವರ ಕೈಯಲ್ಲಿದ್ದ ಒಂದು ವಾಚ್ ಬಗ್ಗೆ. ಏನಿದು ರಫೇಲ್ ವಾಚ್ ವಿವಾದ?
ಅದು ದೊಡ್ಡ ಸುದ್ದಿಯಾಗಿತ್ತು. ಕೇವಲ 4 ಮೇಕೆಗಳನ್ನಷ್ಟೇ ಆಸ್ತಿಯಾಗಿ ಹೊಂದಿದ್ದೇನೆ ಎನ್ನುವ ವ್ಯಕ್ತಿಗೆ ಇಷ್ಟು ಲಕ್ಷ ಬೆಲೆ ಬಾಳುವ ವಾಚ್ ಎಲ್ಲಿಂದ ಬಂತು ಅಂತ ಡಿಎಂಕೆ ಪ್ರಶ್ನಿಸಿತು. ಲಾಜಿಕಲ್ ಪ್ರಶ್ನೆ. ಅದಕ್ಕೆ ಅಣ್ಣಾಮಲೈ ಕೊಟ್ಟ ಉತ್ತರ ಇನ್ನೂ ಕುತೂಹಲಕಾರಿ. ಇದು ಸಾಮಾನ್ಯ ವಾಚ್ ಅಲ್ಲ, ಇದು ರಫೇಲ್ ಯುದ್ಧ ವಿಮಾನದ ಬಿಡಿಭಾಗಗಳಿಂದ ತಯಾರಿಸಿದ ಸೀಮಿತ ಆವೃತ್ತಿಯ ವಾಚ್. ಇದನ್ನ ನಾನು ನನ್ನ ರಾಷ್ಟ್ರೀಯತೆಯ ಸಂಕೇತವಾಗಿ ಧರಿಸಿದ್ದೇನೆ ಅಂತ ಸಮರ್ಥಿಸಿಕೊಂಡ್ರು. ಒಂದು ನಿಮಿಷ, ಈ ಸಮರ್ಥನೆ ನಿಜವಾಗಿಯೂ ಜನರ ಮನಸ್ಸಿಗೆ ನಾಟಿತಾ? ಒಬ್ಬ ಸಾಮಾನ್ಯ ಮತದಾರನಿಗೆ ಲಕ್ಷಾಂತರ ರೂಪಾಯಿ ವಾಚ್ ಅಂದ್ರೆ ಅದು ಅಷ್ಟೇ ತಾನೇ? ಇದು ಅವರನ್ನು ಹಿಪೋಕ್ರಿಟಿಕ್ ಅಂತ ಬಿಂಬಿಸಿಲಿಲ್ವಾ? ಅತ್ಯುತ್ತಮ ಪ್ರಶ್ನೆ. ಇಲ್ಲಿ ಅವರ ಉದ್ದೇಶ ಎಲ್ಲರನ್ನೂ ಒಪ್ಪಿಸುವುದಾಗಿರಲಿಲ್ಲ, ಬದಲಿಗೆ ನಿರೂಪಣೆಯನ್ನು ಅಂದ್ರೆ ನ್ಯಾರೇಟಿವ್ ಅನ್ನು ನಿಯಂತ್ರಿಸುವುದಾಗಿತ್ತು. ಓಕೆ. ಡಿಎಂಕೆ ಭ್ರಷ್ಟಾಚಾರದ ಬಗ್ಗೆ ಮಾಡಿದ ಆರೋಪವನ್ನು ಅವರು ರಾಷ್ಟ್ರೀಯತೆಯ ಚರ್ಚೆಯ ಕಡೆಗೆ ತಿರುಗಿಸಿದರು. ಆಕ್ರಮಣವೇ ಅತ್ಯುತ್ತಮ ರಕ್ಷಣೆ ಅನ್ನೋ ತಂತ್ರವನ್ನೇ ಬಳಸಿದರು. ಈ ಘಟನೆ ಅವರ ರಾಜಕೀಯ ಶೈಲಿಯನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಸರಿ, ಇಲ್ಲಿಂದ ನಾವು ದೊಡ್ಡ ಚಿತ್ರಣವನ್ನ ನೋಡಬಹುದು. ಅಣ್ಣಾಮಲೈಯವರ ವೈಯಕ್ತಿಕ ಶೈಲಿ ಒಂದು ಕಡೆ ಆದ್ರೆ, ತಮಿಳುನಾಡಿನಲ್ಲಿ ಬಿಜೆಪಿಯ ವಿಸ್ತೃತ ಕಾರ್ಯತಂತ್ರ ಇನ್ನೊಂದು ಕಡೆ ಇದೆ. ಹೌದು. ದ್ರಾವಿಡ ಚಳವಳಿ, ಭಾಷಾಭಿಮಾನ, ಇಂಥದೊಂದು ಕ್ಲಿಷ್ಟಕರ ನೆಲದಲ್ಲಿ ಬಿಜೆಪಿ ನೆಲೆಯೂರಲು ಏನು ಮಾಡುತ್ತಿದೆ? ನಮ್ಮ ಸೋರ್ಸ್ಗಳು ಸಾಮಾಜಿಕ ಎಂಜಿನಿಯರಿಂಗ್ ಅನ್ನೋ ಪದವನ್ನ ಬಳಸುತ್ತಿವೆ. ಅಂದ್ರೆ ಏನು ಅದು? ಸಾಮಾಜಿಕ ಎಂಜಿನಿಯರಿಂಗ್ ಅಂದ್ರೆ ಸಾಂಪ್ರದಾಯಿಕವಾಗಿ ತಮಗೆ ಮತ ಹಾಕದ ಸಮುದಾಯಗಳನ್ನು ಗುರುತಿಸಿ ಅವರಿಗೆ ನಾಯಕತ್ವ ನೀಡಿ ಅವರನ್ನ ಪಕ್ಷದ ಕಡೆಗೆ ಸೆಳೆಯುವುದು. ಉದಾಹರಣೆಗೆ, ಅಣ್ಣಾಮಲೈ ಅವರಿಗಿಂತ ಮೊದಲು ದಲಿತ ಸಮುದಾಯದ ಎಲ್ ಮುರುಗನ್ ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಲಾಗಿತ್ತು. ನಂತರ ಕೊಂಗು ವೆಳ್ಳಾಲ ಗೌಂಡರ್ ಸಮುದಾಯದ ಅಣ್ಣಾಮಲೈ ಬಂದ್ರು. ಹಾಗೆಯೇ ದಕ್ಷಿಣ ತಮಿಳುನಾಡಿನ ಪ್ರಬಲ ನಾದರ್ ಸಮುದಾಯಕ್ಕೆ ಪ್ರಾಮುಖ್ಯತೆ ನೀಡಲಾಯಿತು. ಓಕೆ. ಇದು ಜಾತಿ ಲೆಕ್ಕಾಚಾರ. ಆದರೆ ಹಿಂದಿ ಪಕ್ಷ ಮತ್ತು ತಮಿಳು ವಿರೋಧಿ ಅನ್ನೋ ದೊಡ್ಡ ಆರೋಪ ಇದೆಯಲ್ಲ, ಅದನ್ನ ಹೇಗೆ ನಿಭಾಯಿಸ್ತಾರೆ? ಅದಕ್ಕೆ ಅವರು ತಮಿಳು ಅಸ್ಮಿತೆಯ ಬಳಕೆ ಅನ್ನೋ ತಂತ್ರ ಬಳಸ್ತಾರೆ. ಅಂದ್ರೆ ಪ್ರಧಾನಿ ಮೋದಿ ಅವರೇ ತಿರುಕುರಳ್ನನ್ನು ಉಲ್ಲೇಖಿಸುವುದು, ಕಾಶಿ ತಮಿಳ್ ಸಂಗಮಂ ನಂಥ ಕಾರ್ಯಕ್ರಮಗಳನ್ನು ಆಯೋಜಿಸುವುದು, ಇದೆಲ್ಲ ಅದರ ಭಾಗ. ತಮಿಳು ಭಾಷೆ, ಸಂಸ್ಕೃತಿ ನಮಗೂ ಅಷ್ಟೇ ಮುಖ್ಯ ಅಂತ ತೋರಿಸೋ ಪ್ರಯತ್ನ. ಓಕೆ. ಮತ್ತು ಮೂರನೇ ತಂತ್ರ, ಕಲ್ಯಾಣ ಯೋಜನೆಗಳ ಪ್ರಚಾರ. ಜನ್ ಧನ್, ಸ್ವಚ್ಛ ಭಾರತ್ ನಂತಹ ಕೇಂದ್ರ ಸರ್ಕಾರದ ಯೋಜನೆಗಳನ್ನ ನೇರವಾಗಿ ಜನರಿಗೆ ತಲುಪಿಸಿ ಕೇಂದ್ರ ಸರ್ಕಾರದೊಂದಿಗೆ ನೇರ ಸಂಪರ್ಕ ಕಲ್ಪಿಸುವುದು. ಈ ಮೂರು ತಂತ್ರಗಳು ಒಟ್ಟಿಗೆ ಸೇರಿದ ವೇದಿಕೆ ಅಂದ್ರೆ ಅದು ಅಣ್ಣಾಮಲೈ ಅವರ ಎನ್ ಮಣ್ ಎನ್ ಮಕ್ಕಳ್ ಅಂದ್ರೆ ನನ್ನ ಮಣ್ಣು ನನ್ನ ಜನ ಪಾದಯಾತ್ರೆ ಇರಬೇಕು ಅಲ್ವಾ? ನಿಖರವಾಗಿ. ಆ ಪಾದಯಾತ್ರೆ ಕೇವಲ ಒಂದು ರಾಜಕೀಯ ರ್ಯಾಲಿಯಾಗಿರಲಿಲ್ಲ, ಅದು ಈ 3 ಕಾರ್ಯತಂತ್ರಗಳ ಒಂದು ಸಂಚಾರಿ ಪ್ರಯೋಗಾಲಯವಾಗಿತ್ತು. ಒಂದು ಕಡೆ ಡಿಎಂಕೆಯನ್ನು ಟೀಕಿಸುವುದು, ಇನ್ನೊಂದು ಕಡೆ ಕೇಂದ್ರದ ಯೋಜನೆಗಳ ಫಲಾನುಭವಿಗಳನ್ನು ಭೇಟಿಯಾಗುವುದು, ಮತ್ತೊಂದು ಕಡೆ ಸ್ಥಳೀಯವಾಗಿ ಸಂಪರ್ಕ ಸಾಧಿಸುವುದು, ಎಲ್ಲವೂ ಒಂದೇ ಯಾತ್ರೆಯಲ್ಲಿ ನಡೆಯಿತು. ಸರಿ, ಹಾಗಿದ್ರೆ ನಮ್ಮತ್ರ ಈಗ ಒಬ್ಬ ಆಕ್ರಮಣಕಾರಿ ನಾಯಕ ಇದ್ದಾರೆ, ಒಂದು ಸ್ಪಷ್ಟವಾದ ಕಾರ್ಯತಂತ್ರ ಇದೆ. ಆದ್ರೆ ಇದೆಲ್ಲವೂ ಮತಗಳಾಗಿ ಪರಿವರ್ತನೆಯಾಗುತ್ತಾ? 2024ರ ಲೋಕಸಭಾ ಚುನಾವಣೆ ಇದರ ಅತಿ ದೊಡ್ಡ ಪರೀಕ್ಷೆಯಾಗಿತ್ತು. ಹೌದು, ಅದು ಅಣ್ಣಾಮಲೈ ಅವರ ನಾಯಕತ್ವಕ್ಕೆ ಒಂದು ಆಸಿಡ್ ಟೆಸ್ಟ್ ಆಗಿತ್ತು. ಏನಾಯ್ತು ಅಲ್ಲಿ? ಫಲಿತಾಂಶವನ್ನ 2 ರೀತಿಯಲ್ಲಿ ನೋಡಬಹುದು. ಒಂದು ಕಡೆ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟ ಒಂದೇ ಒಂದು ಸೀಟು ಗೆಲ್ಲಲಿಲ್ಲ, ಇದು ಸತ್ಯ. ಹೌದು. ಆದರೆ ಇನ್ನೊಂದು ಕಡೆ ನೋಡಿದ್ರೆ ಅದೇ ಮೈತ್ರಿಕೂಟ 18.28% ಮತಗಳನ್ನ ಪಡೆಯಿತು. ಇದು ದೊಡ್ಡ ಏರಿಕೆ. ಸ್ವತಃ ಅಣ್ಣಾಮಲೈ ಕೂಡ ಕೊಯಂಬತ್ತೂರಿನಲ್ಲಿ ಸೋತರು. ಹೌದು, ಆದರೆ 4.5 ಲಕ್ಷ ಮತಗಳನ್ನ ಪಡೆದು ಸೋತರು. 4.5 ಲಕ್ಷ ಮತ ಪಡೆದು ಸೋಲು. ಇದರ ಅರ್ಥ ಏನು? ಇದರ ಅರ್ಥ ಪಕ್ಷದ ಬೆಂಬಲ ಗಣನೀಯವಾಗಿ ಹೆಚ್ಚಾಗಿದೆ, ಆದರೆ ಗೆಲ್ಲುವಷ್ಟು ಮತಗಳನ್ನ ಒಟ್ಟುಗೂಡಿಸಲು ಇನ್ನೂ ಸಾಧ್ಯವಾಗಿಲ್ಲ. ಕೊಯಂಬತ್ತೂರಿನಲ್ಲಿ ನಗರ ಪ್ರದೇಶಗಳಲ್ಲಿ ಅವರಿಗೆ ಭಾರೀ ಮುನ್ನಡೆ ಸಿಕ್ಕರೆ ಗ್ರಾಮೀಣ ಭಾಗಗಳಲ್ಲಿ ಹಿನ್ನಡೆ ಆಯಿತು. ಇದಕ್ಕೆ ಮುಖ್ಯ ಕಾರಣ ಎಐಡಿಎಂಕೆ ಜೊತೆಗಿನ ಮೈತ್ರಿ ಮುರಿದುಬಿದ್ದಿದ್ದು ಅಂತ ಹೇಳ್ಬೋದಾ? ಖಂಡಿತ. ದ್ರಾವಿಡ ಮತಗಳು ವಿಭಜನೆ ಆಗದೆ ನೇರವಾಗಿ ಡಿಎಂಕೆ ಅಭ್ಯರ್ಥಿಗೆ ಹೋದವು. ಸರಿ, ಈಗ ನಾವು ಫೆಬ್ರವರಿ 2026ರ ಇಂದಿನ ಸ್ಥಿತಿಗೆ ಬರೋಣ. ರಾಜಕೀಯ ಚಿತ್ರಣ ಮತ್ತೆ ಬದಲಾಗಿದೆ. ಅಣ್ಣಾಮಲೈ ಈಗ ರಾಜ್ಯಾಧ್ಯಕ್ಷರಲ್ಲ. ಹೌದು, ನೈನಾರ್ ನಾಗೇಂದ್ರನ್ ಹೊಸ ಅಧ್ಯಕ್ಷರು. ಮತ್ತು ಆಶ್ಚರ್ಯ ಎಂದರೆ ಬಿಜೆಪಿ ಮತ್ತು ಎಐಎಡಿಎಂಕೆ ಮತ್ತೆ ಮೈತ್ರಿ ಮಾಡಿಕೊಂಡಿವೆ. ಏನಿದು ತಂತ್ರಗಾರಿಕೆಯ ಬದಲಾವಣೆ? ಇದು ರಾಜಕೀಯದ ವಾಸ್ತವಿಕತೆ. ಅಣ್ಣಾಮಲೈ ಅವರ ಆಕ್ರಮಣಕಾರಿ ಶೈಲಿ ಪಕ್ಷದ ಬೆಳವಣಿಗೆಗೆ ಸಹಾಯ ಮಾಡಿತು. ಆದರೆ ಅದೇ ಶೈಲಿ ಎಐಡಿಎಂಕೆ ನಾಯಕರನ್ನು ಕೆರಳಿಸಿ ಮೈತ್ರಿ ಮುರಿಯಲು ಕಾರಣವಾಯಿತು. ಓಕೆ.
2026ರ ವಿಧಾನಸಭಾ ಚುನಾವಣೆಯನ್ನು ಗೆಲ್ಲಲೇಬೇಕೆಂದರೆ ಮೈತ್ರಿ ಅನಿವಾರ್ಯ ಅಂತ ಬಿಜೆಪಿ ಹೈಕಮಾಂಡ್ಗೆ ಅನಿವಾಗಿದೆ. ಈ ಹೊಸ ಮೈತ್ರಿಯಲ್ಲಿ ಘರ್ಷಣೆಗಳನ್ನು ತಪ್ಪಿಸಲು ಅಣ್ಣಾಮಲೈ ಅವರನ್ನು ರಾಜ್ಯ ರಾಜಕಾರಣದಿಂದ ಸ್ವಲ್ಪ ದೂರ ಇಟ್ಟು ರಾಷ್ಟ್ರಮಟ್ಟದ ಪಾತ್ರ ನೀಡುವ ಬಗ್ಗೆ ಚರ್ಚೆಗಳು ನಡೆಯುತ್ತಿವೆ. ಇತ್ತೀಚೆಗೆ ಅವರೇ ಕೆಲವು ಜವಾಬ್ದಾರಿಗಳಿಂದ ಹಿಂದೆ ಸರಿದಿದ್ರು ಅಲ್ವಾ? ಹೌದು. ತಮ್ಮ ತಂದೆಯ ಅನಾರೋಗ್ಯದ ಕಾರಣ ನೀಡಿ ಕೆಲವು ಚುನಾವಣಾ ಜವಾಬ್ದಾರಿಗಳಿಂದ ಹಿಂದೆ ಸರಿದಿದ್ರು. ಇದೆಲ್ಲವೂ ಒಂದು ದೊಡ್ಡ ಕಾರ್ಯತಂತ್ರದ ಮರುಹೊಂದಾಣಿಕೆಯಂತೆ ಕಾಣಿಸ್ತಿದೆ. ಹಾಗಾದ್ರೆ ಒಟ್ಟಾರೆಯಾಗಿ ನಾವು ಏನ್ ಹೇಳ್ಬೋದು? ಒಬ್ಬ ಖಡಕ್ ಪೊಲೀಸ್ ಅಧಿಕಾರಿ ರಾಜಕೀಯಕ್ಕೆ ಬಂದು ಬಿಜೆಪಿಯ ಆಟದ ನಿಯಮಗಳನ್ನೇ ಬದಲಿಸಿ ದ್ರಾವಿಡ ರಾಜಕಾರಣಕ್ಕೆ ಸವಾಲೆಸದ ಕಥೆ ಇದು. ಹೌದು. ಅವರು ತಮಿಳುನಾಡಿನಲ್ಲಿ ಬಿಜೆಪಿಯನ್ನು ಒಂದು ಮೂರನೇ ಸೈದ್ಧಾಂತಿಕ ಶಕ್ತಿಯಾಗಿ ರೂಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಇದರಲ್ಲಿ ಎರಡು ಮಾತಿಲ್ಲ. ಆದರೆ ರಾಜಕೀಯದ ಅಂತಿಮ ಅಳತೆಗೋಲು ಚುನಾವಣೆಗಳನ್ನು ಗೆಲ್ಲುವುದು. ಎಕ್ಸಾಕ್ಟ್ಲಿ. ಇದು ಒಂದು ಪ್ರಮುಖ ಪ್ರಶ್ನೆಯನ್ನು ಹುಟ್ಟುಹಾಕ್ತದೆ. ಪಕ್ಷದ ಅಡಿಪಾಯವನ್ನು ಗಟ್ಟಿಗೊಳಿಸಿದ ಈ ಆಕ್ರಮಣಕಾರಿ ಶೈಲಿ ಚುನಾವಣೆಯನ್ನು ಗೆಲ್ಲಲು ಬೇಕಾದ ಸಾಂಪ್ರದಾಯಿಕ ಮೈತ್ರಿ ರಾಜಕೀಯದೊಂದಿಗೆ ಹೊಂದಿಕೊಳ್ಳುವುದೇ? ಅಂದ್ರೆ 2026ರ ಚುನಾವಣೆಯಲ್ಲಿ ತಳಮಟ್ಟದಲ್ಲಿ ಪಕ್ಷವನ್ನು ಕಟ್ಟಿದ ಫೈರ್ ಬ್ರ್ಯಾಂಡ್ ನಾಯಕ ಮೈತ್ರಿ ಧರ್ಮವನ್ನು ಪಾಲಿಸುವ ಹೊಂದಾಣಿಕೆಯ ರಾಜಕಾರಣಿಯಾಗಿ ಬದಲಾಗಬೇಕಾಗುತ್ತದೆಯೇ? ಈ ಪ್ರಶ್ನೆಗೆ ಉತ್ತರ ಮುಂದಿನ ದಿನಗಳಲ್ಲಿ ಸಿಗಲಿದೆ.